ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಚಂದ್ರನ ಬಗ್ಗೆ ಒಂದು ಕುತೂಹಲವನ್ನ, ಆಕರ್ಷಣೆಯನ್ನ ನಾವು ಮಕ್ಕಳಾಗಿರುವಾಗಿಂದಲೇ ನಮ್ಮ ತಲೆಗೆ ಅಪ್ರಯತ್ನ ಪೂರ್ವಕವಾಗಿ ತುಂಬಲಾಗತ್ತೆ. ಚಂದ್ರನನ್ನ ತೋರಿಸ್ತಾ ತಾಯಿ ಊಟ ಮಾಡಿಸ್ತಾಳೆ, ಚಂದ್ರನ ಮೇಲೆ ಪದ್ಯಗಳನ್ನ ಹೇಳ್ತಾ ಜೋಗುಳ ಹಾಡ್ತಾಳೆ, ಚಂದ್ರ ತಾರೆಗಳನ್ನ ಕರೀತಾ ಮಗುವಿಗೆ ಲಾಲಿ ಹಾಡ್ಲಾಗತ್ತೆ. ಬಾಲ್ಯದ ತುಂಬಾ ಚಂದ್ರ ಚಂದ್ರ ಚಂದ್ರನೇ. ಈ ಚಂದ್ರಾಕರ್ಷಣೆ ಅನ್ನೋದಿದೆಯಲ್ಲ, ಇದು ನಮ್ಮನ್ನ ಎಷ್ಟು ಆವರಿಸ್ಕೊಂಡು ಬಿಟ್ಟಿದೆ ಅಂದ್ರೆ ಇವತ್ತು ನಾನಾ ದೇಶಗಳು ಚಂದ್ರನ ಮೇಲೆ ಕೂಡ ಕಬ್ಜಾ ಮಾಡೋದಕ್ಕೆ ಹೋಗ್ತಾ ಇವೆ. ಇಂಥದ್ದೊಂದು ರೇಸ್ ಶುರುವಾಗಿ ಸುಮಾರು 50 ವರ್ಷಗಳೇ ಕಳೆದು ಹೋದವು. ಇಂಥ ಹೊತ್ತಲ್ಲಿ ನಾಸಾದ ಅಡ್ಮಿನಿಸ್ಟ್ರೇಟರ್ ಬಿಲ್ ನೆಲ್ಸನ್ ಒಂದು ಭಯಾನಕ ಮಾಹಿತಿಯನ್ನು ಹೊರಹಾಕ್ತಾ ಇದ್ದಾರೆ. 2030 ಹೊತ್ತಿಗೆ ಚೈನಾ ಚಂದ್ರನನ್ನ ಕಬ್ಜಾ ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಇದಕ್ಕೊಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಚೈನಾದ ಈ ಪ್ರಯತ್ನವನ್ನ ಏನಾದರೂ ಮಾಡಿ ತಡಿಬೇಕು ಅಂತ ಅವರು ಅಮೆರಿಕಾದ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಚೈನಾ ಈ ಕೆಲಸಕ್ಕೆ ಮಾಡ್ಕೊಳ್ತಾ ಇರೋ ತಯಾರಿ ಹೇಗಿದೆ? ನಾಸಾ ಹಾಗೂ ಭಾರತಗಳು ಸೇರಿ ಚೈನಾದ ಓಟಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗತ್ತಾ? ರಷ್ಯಾ ಏನಾದರೂ ಚೈನಾ ಜೊತೆ ಕೈ ಜೋಡಿಸಿದೆ ಆದ್ರೆ ಗತಿ ಏನು? ಚಂದ್ರನನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಚೈನಾ ಎಷ್ಟು ಹಣವನ್ನ ಮೀಸಲಿಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹುಣ್ಣಿಮೆಯ ದಿನ ಇಡೀ ಬಾನಿಗೆ ಹಾಲ ಬೆಳದಿಂಗಳನ್ನ ಚೆಲ್ಲುವ ಚಂದ್ರನನ್ನ ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ? ಮಕ್ಕಳಿಗೆ ಊಟ ಮಾಡಿಸೋದಕ್ಕೂ ಚಂದ್ರ ಬೇಕು, ಮಧುಚಂದ್ರದಲ್ಲೂ ಚಂದ್ರ ಇರಬೇಕು. ಚಂದ್ರನನ್ನ ಹಿಡಿಯೋದಕ್ಕೆ ಅದು ಎಷ್ಟು ಪ್ರಯತ್ನಗಳು, ಅದು ಎಷ್ಟು ಸ್ಪರ್ಧೆಗಳು. ಈಗ ಚೈನಾ ಚಂದ್ರನನ್ನ ನೋಡಿ ಆನಂದಿಸೋದಲ್ಲ, ಅದರ ಮೇಲೆ ಕಬ್ಜಾನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಪಡ್ತಾ ಇದೆ. ಅವರು ಚಂದ್ರನ ಮೇಲೊಂದು ಮಿಲಿಟರಿ ಮಿಷನ್ ಅನ್ನು ಶುರು ಮಾಡಿದ್ದು, ಆ ಪ್ರಯತ್ನ ಏನಾದರೂ ಯಶಸ್ವಿ ಆದ್ರೆ ಇಡೀ ಜಗತ್ತಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಅಡ್ಮಿನಿಸ್ಟ್ರೇಟರ್ ಬಿಲ್ ನೆಲ್ಸನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೈನಾದ ಈ ಪ್ರಯತ್ನವನ್ನ ತಡಿಬೇಕು ಅಂದ್ರೆ ಅಮೆರಿಕಾಗೆ ನಾಸಾ 2025 ಹೊತ್ತಿಗೆ ಸರಿಸುಮಾರು $25 ಬಿಲಿಯನ್ ನಷ್ಟು ಫಂಡ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಚಂದ್ರನ ಮೇಲಿನ ಏಕಸ್ವಾಮ್ಯವನ್ನು ತಡಿಬೇಕು ಅಂದ್ರೆ ನಾಸಾ ಮೂನ್ ಮಿಷನ್ ಗಳನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು. ಅಲ್ಲಿ ಚೈನಾಗಿಂತಲೂ ಮೊದಲು ಅಮೆರಿಕ ಹೋಗಿ ನೆಲೆ ನಿಲ್ಲಬೇಕು. ಹಾಗಾಗಬೇಕು ಅಂದ್ರೆ ಅದಕ್ಕೆ ಅಮೆರಿಕ ಸರ್ಕಾರ ನಾಸಾಗೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕು. ಇದು ಬಿಲ್ ನೆಲ್ಸನ್ ಹೇಳ್ತಾ ಇರೋ ಮಾತು. ಇಲ್ಲಿ ನಾಸಾ ಚೈನಾನ ಮುಂದೆ ಬಿಡದೆ ತಾನು ಚಂದ್ರನ ಮೇಲೆ ಸಾರ್ವಭೌಮತ್ವವನ್ನ ಸಾಧಿಸಬೇಕು ಅಂದ್ಕೋತಾ ಇದೆ. ಚೈನಾ ಕೂಡ ಅದನ್ನೇ ಮಾಡೋದಕ್ಕೆ ಹೊರಟಿದೆ. ಚೈನಾ ಈಗಾಗಲೇ ಚಾಂಗ್ E5 ಮಿಷನ್ ಅನ್ನು ಮಾಡಿ ಚಂದ್ರನ ಮೇಲಿಂದ ಸ್ಯಾಂಪಲ್ಗಳನ್ನ ಕೂಡ ತಂದಿದೆ. ಸೊ ಅವರ ಮುಂದಿನ ಗುರಿ ಚಂದ್ರನ ಮೇಲೆ ಚೈನಾ ಮನುಷ್ಯನ ಹೆಜ್ಜೆಗಳನ್ನ ಮೂಡಿಸೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಿತ್ ಇವತ್ತಿಗೂ ಇದೆ. ಚಂದ್ರನ ಮೇಲೆ ಅಮೆರಿಕದ ಬಾಹ್ಯಾಕಾಶಯಾನಿ ನೀಲ್ ಆರ್ಮ್ಸ್ಟ್ರಾಂಗ್ ಮೊಟ್ಟ ಮೊದಲ ಬಾರಿಗೆ 1969 ಕಾಲಿಟ್ಟಿದ್ರು ಅನ್ನೋದು. ಇದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು, ಕುತೂಹಲಗಳು, ವಾದೋಪವಾದಗಳು ಇದ್ರೂ ಕೂಡ ಜಗತ್ತು ಈ ಮಾತನ್ನ ನಂಬುತ್ತಾ ಇದೆ. ಆದರೆ ನೀಲ್ ಆರ್ಮ್ಸ್ಟ್ರಾಂಗ್ ನ ನಂತರ ಸಾಕಷ್ಟು ವರ್ಷಗಳ ಕಾಲ ಚಂದ್ರನ ಬಗ್ಗೆ ಸಂಶೋಧನೆಯನ್ನ ನಡೆಸಿದ ಅಮೆರಿಕ ಇನ್ಯಾರನ್ನೂ ಕೂಡ ಮತ್ತೆ ಚಂದ್ರನ ಮೇಲೆ ಇಳಿಸುವ ಸಾಹಸವನ್ನ ಮಾಡಲೇ ಇಲ್ಲ. ಇದು ಅಮೆರಿಕಾದ ನಡೆಯ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ಮೂಡಿಸುತ್ತೆ. ಅದೊಂದು ದೊಡ್ಡ ಕಥೆ, ಅದೊಂದು ಕಡೆ ಇರಲಿ. ಈಗ ಚೈನಾದ ವಿಷಯಕ್ಕೆ ಬರೋದಾದ್ರೆ ಚೈನಾ ಕೂಡ ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸೋದಿಕ್ಕೆ ಮುಂದಾಗ್ತಾ ಇದೆ. ಒಂದು ವೇಳೆ ಅದೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಆ ನಂತರ ಚೈನಾ ಚಂದ್ರನ ಮೇಲೆ ಹಿಡಿತವನ್ನ ಸಾಧಿಸುತ್ತೆ. ಅಲ್ಲಿ ಕೂಡ ಸರ್ವೆಲೆನ್ಸ್ ಕ್ಯಾಮೆರಾಗಳನ್ನ ಇಡಬಹುದು ಅನ್ನೋ ಅನುಮಾನ ನೆಲ್ಸನ್ ಅವರದ್ದು. ಅವರು ಇಲ್ಲಿ ಮಾತನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಬದಲಾಗಿ ಅದಕ್ಕೊಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಉದಾಹರಣೆಗೆ, ಈ ಹಿಂದೆ ರಷ್ಯಾ ಮತ್ತು ಅಮೆರಿಕಾಗಳು ಸ್ಪೇಸ್ ರೇಸ್ ಅಲ್ಲಿದ್ವು. ಈಗ ಚೈನಾ ಮತ್ತು ಅಮೆರಿಕಾಗಳ ನಡುವೆ ಸ್ಪೇಸ್ ರೇಸ್ ನಡೀತಾ ಇದೆ. ಇನ್ನು ರಷ್ಯಾದ ಬಳಿ ಅತ್ಯುತ್ತಮ ಹಾಗೂ ಬಲಿಷ್ಠ ರಾಕೆಟ್ಗಳಿವೆ. ಆ ರಾಕೆಟ್ಗಳನ್ನ ರಷ್ಯಾ ಚೈನಾಗೆ ಕೊಡ್ತಾ ಇದೆ. ಇಲ್ಲಿ ಚೈನಾ ಈಗಾಗಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಪರ್ಯಾಯವಾಗಿ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಅನ್ನ ಸಿದ್ಧ ಮಾಡಿಕೊಂಡಿದೆ. ಅಲ್ಲದೆ ಚಂದ್ರನ ಮೇಲೆ ತನ್ನ ನೌಕೆಯನ್ನು ಇಳಿಸಿ ಅಲ್ಲಿಂದ ಸ್ಯಾಂಪಲ್ಸ್ ಅನ್ನು ಕೂಡ ಚೈನಾ ತಗೊಂಡು ಬಂದಿದೆ. ಸೊ ಸ್ಯಾಂಪಲ್ಸ್ ಅನ್ನ ಯಶಸ್ವಿಯಾಗಿ ಕಲೆಕ್ಟ್ ಮಾಡಿ ಮುಗಿಸಿರೋ ಚೈನಾ ಅಲ್ಲಿಗೆ ಜನರನ್ನು ಕೂಡ ಕಳುಹಿಸಿ ಅವರನ್ನ ವಾಪಸ್ ಕರೆಸ್ಕೊಳ್ಳದೇ ಇರೋದಿಲ್ಲ. ಅಮೆರಿಕಾನ ಎಲ್ಲ ವಲಯಗಳಲ್ಲೂ ಹಿಂದಿಕ್ಕಬೇಕು ಅಂದ್ಕೊಳ್ತಾ ಇರೋ ಚೈನಾಗೆ ಬಾಹ್ಯಾಕಾಶ ಪ್ರಯೋಗಗಳ ಮಹತ್ವದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ 2030 ಸೆಪ್ಟೆಂಬರ್ನ ಒಳಗಾಗಿ ಅವರು ಒಮ್ಮೆಯಾದರೂ ಮನುಷ್ಯನನ್ನ ಚಂದ್ರನ ಬಳಿಗೆ ಕಳುಹಿಸಿ ಅಲ್ಲಿಂದ ವಾಪಸ್ ಕರೆಸ್ಕೊಳ್ತಾರೆ. ಇಲ್ಲಿ ಇಷ್ಟೇ ಆಗಿದ್ರೆ ಯಾರಿಗೂ ಅದರಿಂದ ಯಾವ ಸಮಸ್ಯೆನೂ ಇರೋದಿಲ್ಲ. ಆದ್ರೆ ಚೈನಾ ಚಂದ್ರನ ಮೇಲೆ ಕೇವಲ ಸಂಶೋಧನೆಗಳಿಗಾಗಿ ಮಾತ್ರ ಕಣ್ಣಿಟ್ಕೊಂಡು ಕೂತಿಲ್ಲ. ಬದಲಾಗಿ ಅವರು ಚಂದ್ರನ ಮೇಲಿನ ಅಪಾರ ಸಂಪತ್ತಿನ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ. ಅಲ್ಲಿ ಸಿಗುವ ಅತ್ಯಮೂಲ್ಯ ಖನಿಜಗಳಿಗಾಗಿ ಚೈನಾ ಬಾಯಿ ಬಿಟ್ಕೊಂಡು ಕೂತಿದೆ. ಅವ್ರಿಗೆ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ರೇರ್ ಅರ್ತ್ ಮೆಟೀರಿಯಲ್ಗಳು ಸಿಗುತ್ತವೆ ಅನ್ನೋ ಕಾರಣಕ್ಕೆ ಭಾರತದ ಭೂಭಾಗ ಆಕ್ಸಾಯ್ಚಿನ್ ಅನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಟಿಬೆಟ್ ಇಲ್ಲದೆ ಹೋದ್ರೆ ಚೈನಾದಲ್ಲಿ ನೀರಿಗೆ ಸಮಸ್ಯೆ ಆಗುತ್ತೆ ಅಂತ ಟಿಬೆಟ್ ಅನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೀನುಗಾರಿಕೆ ನಿಂತು ಹೋದ್ರೆ ಚೈನಾದ ಜನಕ್ಕೆ ಊಟ ಇರೋದಿಲ್ಲ ಅಂತ ಸುತ್ತಮುತ್ತಲ ದೇಶಗಳ ಜೊತೆ ಸಂಘರ್ಷ ಮಾಡ್ಕೊಳ್ತಾ ದಕ್ಷಿಣ ಚೈನಾ ಸಮುದ್ರವನ್ನ ತಮ್ಮ ತೆಕ್ಕೆಯಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಚೈನಾ
ಇಡೀ ಜಗತ್ತನ್ನ ಸಾಕುವಷ್ಟು ಸಂಪನ್ಮೂಲಗಳಿರುವ ಚಂದ್ರನನ್ನ ಬಿಟ್ಟು ಬಿಡುತ್ತಾ ಅನ್ನೋದು ಅಮೆರಿಕಾನ ಕಾಡ್ತಾ ಇರೋ ಅನುಮಾನ. ಇಲ್ಲಿ ನೆಲ್ಸನ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಚೈನಾ ಈಗಾಗಲೇ ತನ್ನ ದೇಶದಲ್ಲಿನ ಜನರನ್ನ ಮಾನಿಟರ್ ಮಾಡೋದಕ್ಕೆ 600 ಮಿಲಿಯನ್ ಅಷ್ಟು ಸಿಸಿ ಕ್ಯಾಮೆರಾಗಳನ್ನ ದೇಶದಾದ್ಯಂತ ಅಳವಡಿಸಿದೆಯಂತೆ. ಸೊ ಅದೇ ರೀತಿಯ ಸಿಸಿ ಕ್ಯಾಮೆರಾಗಳನ್ನ ಅಥವಾ ಅದಕ್ಕಿಂತಲೂ ಅತ್ಯಾಧುನಿಕವಾದ ಚಂದ್ರನ ಮೇಲೆ ಕೂಡ ಕೆಲಸ ಮಾಡಬಲ್ಲಂಥ ಕ್ಯಾಮೆರಾಗಳನ್ನ ಚಂದ್ರನ ಮೇಲೆ ಚೈನಾ ಅಳವಡಿಸಿದ್ರೆ ಅಚ್ಚರಿ ಏನಿಲ್ಲ. ಇನ್ನು ಈ ಕ್ಯಾಮೆರಾಗಳು ಕೇವಲ ಚಂದ್ರನ ಮೇಲಿನ ಚಿತ್ರಗಳನ್ನ ಅಷ್ಟೇ ತೆಗೆದ್ರೆ ಸಮಸ್ಯೆ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳು ನಡೆಸುವ ಸಂಶೋಧನೆಗಳಿಗೆ ಈ ಕ್ಯಾಮೆರಾಗಳ ಮೂಲಕ ತೊಂದರೆಯನ್ನ ಚೈನಾ ಉಂಟು ಮಾಡಿದ್ರೆ ಜಗತ್ತಿಗೆ ಮತ್ತು ಬಾಹ್ಯಾಕಾಶ ವಿಜ್ಞಾನ ವಲಯಕ್ಕೆ ಸಂಕಷ್ಟ ಶುರುವಾಗುತ್ತೆ. ಕೆಲ ದಿನಗಳ ಹಿಂದೆ ಚೈನಾದ ಈ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿ ಮಾಡಿದ್ವು. ಚೈನಾ ಚಂದ್ರನ ಮೇಲೆ ಲಕ್ಷಾಂತರ ಪ್ರಮಾಣದ ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ವರದಿಗಳಾಗಿದ್ವು. ಈಗ ಆ ಮಾಹಿತಿ ನಿಜ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಮಾಹಿತಿಯನ್ನ ಕನ್ಫರ್ಮ್ ಮಾಡ್ತಾ ಇರೋದು ನಾಸಾದ ಅಡ್ಮಿನಿಸ್ಟ್ರೇಟರ್. ಗೆಳೆಯರೆ, ಇಲ್ಲಿ ಚೈನಾ ಚಂದ್ರನ ಮೇಲೆ ಮಾಡೋದಕ್ಕೆ ಹೊರಟಿರೋ ಕೃತ್ಯ ನಾಸಾನ ಬೆಚ್ಚಿ ಬೀಳಿಸ್ತಾ ಇದೆ. ಯಾಕೆಂದ್ರೆ ಚೈನಾ ಅಂದ್ರೇನೆ ಜಗತ್ತಿಗೆ ಕಂಟಕ ಅನ್ನೋದನ್ನ ಸಾಕಷ್ಟು ಜನ ನಂಬಿದ್ದಾರೆ. ಅವ್ರು ಎಷ್ಟು ಕಿಲಾಡಿಗಳು ಅಂತ ಗೊತ್ತಿರೋದ್ರಿಂದ ನಾಸಾ ಚೀನಿಯರನ್ನ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ನ ಒಳಗೆ ಕೂಡ ಬಿಟ್ಕೊಳ್ಳಿಲ್ಲ. ಒಂದ್ ವೇಳೆ ಅವರೇನಾದ್ರೂ ಅಲ್ಲಿಗೆ ಬಂದ್ರೆ ಅಲ್ಲೂ ಕೂಡ ಬಗ್ಗಳನ್ನ ಇಟ್ಟು ಬಂದು ಬಿಟ್ಟಾರು ಅನ್ನೋ ಭಯ ಅಮೆರಿಕಾದ್ದು. ಹೀಗಾಗಿ ಅಮೆರಿಕ ಚೈನಾನ ತನ್ನ ಸ್ಪೇಸ್ ಸ್ಟೇಷನ್ ನಿಂದ ದೂರಾನೇ ಇಟ್ಟಿದೆ. ಹೀಗಾಗಿನೇ ಚೈನಾ ಸಪರೇಟ್ ಆಗಿ ತನ್ನದೇ ಆದ ಒಂದು ಸ್ಪೇಸ್ ಸ್ಟೇಷನ್ ನ ನಿರ್ಮಾಣ ಮಾಡಿಕೊಂಡಿದೆ. ಸೊ ಈಗ ಅದೇ ರೀತಿ ಚೈನಾ ಚಂದ್ರನ ಮೇಲೊಂದು ಸಂಶೋಧನಾ ಕೇಂದ್ರವನ್ನು ತೆಗೆದುಬಿಟ್ರು ಅಚ್ಚರಿ ಪಡಬೇಕಾಗಿಲ್ಲ. ಅವರಲ್ಲೊಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಆಕ್ಸಿಜನ್ ಉತ್ಪಾದಿಸೋದ್ರಲ್ಲಿ ಯಶಸ್ವಿಯಾಗಿಬಿಟ್ರೆ ಚೈನಾದ ಸಂಶೋಧಕರು ಅಲ್ಲೇ ನೆಲೆ ನಿಲ್ತಾರೆ. ಹೀಗಾಗಿನೇ ಅಲ್ಲಿ ಚೈನಾ ತನ್ನ ಮಿಲಿಟರಿಯನ್ನು ಕೂಡ ಕಳುಹಿಸುವ ಸಾಧ್ಯತೆ ಇರುತ್ತೆ. ಚೈನಾದ ವಿಜ್ಞಾನಿಗಳು ಅಲ್ಲೇ ನೆಲೆ ನಿಲ್ತಾರೆ ಮತ್ತು ಚಂದ್ರನ ಮೇಲೆ ಚೈನಾ ಒಂದು ಮಿಲಿಟರಿ ಸ್ಟೇಷನ್ ಅನ್ನ ಮಾಡಿಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿನೇ ಇಲ್ಲಿ ಅಮೆರಿಕ ಕಳವಳ ವ್ಯಕ್ತಪಡಿಸ್ತಾ ಇದೆ. ಇನ್ನು ರಷ್ಯಾ ಕೂಡ ಈಗ ಅಮೆರಿಕ ಜೊತೆ ನಡೆಸ್ತಾ ಇದ್ದ ಬಾಹ್ಯಾಕಾಶ ಸಂಶೋಧನೆಯನ್ನ ಕೈಬಿಟ್ಟು ಚೈನಾ ಜೊತೆ ಸೇರ್ಕೊಳ್ತಾ ಇದೆ. ರಷ್ಯಾದ ಬಳಿ ಅತ್ಯಾಧುನಿಕ ಹಾಗೂ ಅತ್ಯುತ್ತಮ ರಾಕೆಟ್ ವ್ಯವಸ್ಥೆ ಇದ್ದು ಇದು ಚಂದ್ರನನ್ನ ಬೇಗ ತಲುಪೋದಕ್ಕೆ ಚೈನಾಗೆ ಸಹಾಯ ಮಾಡುತ್ತೆ. ಈ ಹಿಂದೆ ನಮ್ಮ 3ನೇ ಚಂದ್ರಯಾನದ ಸಮಯದಲ್ಲಿ ರಷ್ಯಾ ಕೂಡ ಒಂದು ಚಂದ್ರಯಾನವನ್ನ ಕೈಗೆತ್ತಿಕೊಳ್ತು. ಲೂನಾ 25 ಹೆಸರಿನ ಆ ಮಿಷನ್ ಚಂದ್ರನನ್ನ ಮುಟ್ಟಿತ್ತಾದ್ರೂ ಲ್ಯಾಂಡರ್ ಅಲ್ಲಿ ಲ್ಯಾಂಡ್ ಆಗುವ ಸಮಯದಲ್ಲಿ ವಿಫಲವಾಯಿತು. ಆದರೆ ಭೂಮಿಯಿಂದ ಹಾರಿದ ಕೇವಲ 5 ದಿನಗಳಲ್ಲಿ ಆ ರಾಕೆಟ್ ರೋವರ್ ಮತ್ತು ಲ್ಯಾಂಡರ್ ಅನ್ನ ಚಂದ್ರನ ಕಕ್ಷೆಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಇದರ ಅರ್ಥ ಅಮೆರಿಕಾದಷ್ಟೇ ಬಲಿಷ್ಠವಾದ ರಾಕೆಟ್ ವ್ಯವಸ್ಥೆಯನ್ನ ರಷ್ಯಾ ಹೊಂದಿದೆ. ಹೀಗಾಗಿ ರಷ್ಯಾದ ಟೆಕ್ನಾಲಜಿ ಹಾಗೂ ಚೈನಾದ ಕುತಂತ್ರ ಎರಡೂ ಸೇರಿಬಿಟ್ರೆ ಚಂದ್ರನ ಮೇಲೆ ರಷ್ಯಾ ಮತ್ತು ಚೈನಾಗಳು ಆಧಿಪತ್ಯವನ್ನ ಸ್ಥಾಪಿಸಿ ಬಿಡುತ್ತವೆ ಅನ್ನೋದು ನಾಸಾಗೆ ಇರುವ ಆತಂಕ. ಹೀಗಾಗಿನೇ ನೆಲ್ಸನ್ ಅಮೆರಿಕ ಸರ್ಕಾರಕ್ಕೆ ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಮೂಲಕ ಭಾರತ ಮತ್ತು ಅಮೆರಿಕಾಗಳು ಸೇರಿ 2026ರ ಹೊತ್ತಿಗೆ ಒಂದು ಜಾಯಿಂಟ್ ಮಿಷನ್ ಅನ್ನು ಮಾಡಬೇಕು. ಆ ಬಳಿಕ ಭಾರತದ ಇಸ್ರೋ ಸ್ಯಾಂಪಲ್ ರಿಟರ್ನಿಂಗ್ ಯಾತ್ರೆಯನ್ನ ಯಶಸ್ವಿಯಾಗಿ ಮುಗಿಸಿದ್ರೆ 2032ರ ಹೊತ್ತಿಗೆ ಭಾರತ ಮತ್ತು ಅಮೆರಿಕಾಗಳು ಜಂಟಿಯಾಗಿ ಚಂದ್ರನ ಮೇಲೆ ಮತ್ತಷ್ಟು ಸಂಶೋಧನೆಗಳನ್ನ ಕೈಗೊಳ್ಳಬೇಕು ಅನ್ನೋದು ಬಿಲ್ ಹೇಳ್ತಾ ಇರೋ ಮಾತು. ಭಾರತ ತನ್ನ 3ನೇ ಚಂದ್ರಯಾನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸ್ತಲ್ಲ. ಇದಾದ ನಂತರ ಅಮೆರಿಕಾದ ನಾಸಾಗೆ ಕೂಡ ನಮ್ಮ ಇಸ್ರೋ ಮೇಲೆ ವಿಶ್ವಾಸ ಬೆಳೆದಿದೆ ಮತ್ತು ಅಮೆರಿಕ ಈಗ ಬಾಹ್ಯಾಕಾಶ ಕ್ಷೇತ್ರದ ಸಂಶೋಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಪಾಲುದಾರಿಕೆಯನ್ನು ಕೂಡ ಬಯಸ್ತಾ ಇದೆ. ಇಂಥದ್ದೊಂದು ಅದ್ಭುತ ಸಾಧ್ಯವಾಗೋದಕ್ಕೆ ಕಾರಣವಾಗಿರೋದು ನಮ್ಮ ಇಸ್ರೋದ ವಿಜ್ಞಾನಿಗಳು ಮತ್ತು ಅವರ ಪರಿಶ್ರಮ. ಹೀಗಾಗಿ ಈ ಸಂದರ್ಭದಲ್ಲಿ ಅವರನ್ನ ನಾವು ನೆನಪು ಮಾಡಿಕೊಳ್ಳೇಬೇಕು. ಈಗ ಚೈನಾನ ಕಟ್ಟಿ ಹಾಕಬೇಕು ಅಂದ್ರೆ ಅಮೆರಿಕಾಗೆ ಭಾರತದ ನೆರವು ಕೂಡ ಬೇಕಾಗಿದೆ. ಹೀಗಾಗಿ ಅಮೆರಿಕ ಬಾಹ್ಯಾಕಾಶದ ರೇಸ್ ಅಲ್ಲಿ ಚೈನಾದ ವಿರುದ್ಧ ಭಾರತದ ಸಹಾಯವನ್ನ ಅಪೇಕ್ಷಿಸ್ತಾ ಇದೆ. ಇಲ್ಲಿ ನಮ್ಮ ಇಸ್ರೋ ಹಾಗೂ ನಾಸಾಗಳು ಒಟ್ಟುಗೂಡಿ ಒಂದಷ್ಟು ಸಂಶೋಧನೆಗಳನ್ನ ಮಾಡೋದರಲ್ಲಿ ಯಶಸ್ವಿ ಆದ್ರೆ ಅದರ ಶ್ರೇಯಸ್ಸು ಹಾಗೂ ಫಲ ಭಾರತಕ್ಕೆ ಕೂಡ ಸಿಗುತ್ತೆ. ಜೊತೆಗೆ ಜಗತ್ತನ್ನ ವಿನಾಶದತ್ತ ತಳ್ಳುವ ಚೈನಾದ ಸಂಚನ್ನ ತಡೆಗಟ್ಟೋದ್ರಲ್ಲಿ ಕೂಡ ಒಂದಷ್ಟು ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಚಂದ್ರನ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸೋದಕ್ಕೆ ಶುರುವಾಗಿರುವ ಚೈನಾ ರೇಸ್ನ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.